Hey guys, welcome to Vedant ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆಗೆ ಸಂಬಂಧಿಸಿದ ಹಾಗೆ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಲಾಗಿದೆ. ಇದು ಎಲ್ಲಾ PSI ಆಸ್ಪಿರೆಂಟ್ಸ್ಗೆ ಒಂದು ಗೈಡ್ನ ರೀತಿಯಲ್ಲಿ ಪರೀಕ್ಷೆಗೆ ಸಹಾಯವನ್ನ ಮಾಡುತ್ತೆ. ಈ ಪುಸ್ತಕವನ್ನ ಹಿಂದೆ ಖರೀದಿ ಮಾಡಿ ನಿಮ್ಮ ಮುಂಬರುವಂತಹ PSI ಪರೀಕ್ಷೆಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರಿಯನ್ನ ನಡೆಸ್ಕೊಳ್ಳಿ. ಇದರಲ್ಲಿ ನಾನು 1000 ವೊಕ್ಯಾಬ್ಯುಲರಿಯನ್ನ ಇನ್ಕ್ಲೂಡ್ ಮಾಡಿದ್ದೀನಿ ಹಾಗೂ ಇಂಗ್ಲಿಷ್ ಗ್ರಾಮರ್ ಅನ್ನ ನಿಮಗೆ ಅರ್ಥ ಆಗುವಂತಹ ರೀತಿಯಲ್ಲಿ ಸುಲಭವಾಗಿ ಕೊಡಲಾಗಿದೆ. ಕನ್ನಡ ಟು ಇಂಗ್ಲಿಷ್ ಹಾಗೂ ಇಂಗ್ಲಿಷ್ ಟು ಕನ್ನಡ ಎರಡಕ್ಕೂ ಸಂಬಂಧಿಸಿದ ಹಾಗಿನ ಸಿಂಪಲ್ ಸೆಂಟೆನ್ಸಸ್ ಟ್ರಾನ್ಸ್ಲೇಷನ್, ಸ್ಮಾಲ್ ಪ್ಯಾರಾ, ಬಿಗ್ ಪ್ಯಾರಾ, ಎಡಿಟೋರಿಯಲ್ ಎಲ್ಲಾ ರೀತಿಯಾದಂತಹ ನಿಮ್ಗೆ ಉಪಯೋಗ ಆಗುವಂತಹ ಟ್ರಾನ್ಸ್ಲೇಷನ್ ಅನ್ನ ಹೇಗೆ ಮಾಡಬೇಕು, ವೊಕ್ಯಾಬ್ಯುಲರಿನ ಹೇಗೆ ತಗೊಳ್ಳೋದು ಅಂತ ಪುಸ್ತಕದಲ್ಲಿ ಹೇಳ್ಕೊಡಲಾಗಿದೆ ಹಾಗೂ ಪ್ರಿಸಿ ರೈಟಿಂಗ್ ಅನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಕೊನೆಯಲ್ಲಿ ನಿಮಗೆ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂತ ಹೇಳಿ ಕ್ವೆಶ್ಚನ್ಸ್ ಅನ್ನು ಕೊಟ್ಟು ಅದಕ್ಕೆ ಜಾಗವನ್ನು ಕೂಡ ಕೊಡಲಾಗಿದೆ. ಈ ಪುಸ್ತಕವನ್ನ ಹಿಂದೆ ಖರೀದಿ ಮಾಡಿ ನಿಮ್ಮ ಪರೀಕ್ಷೆಗೆ ಇನ್ನಷ್ಟು ಉತ್ತಮವಾದಂತಹ ರೀತಿಯಲ್ಲಿ ತಯಾರಿಯನ್ನು ನಡೆಸ್ಕೊಳ್ಳಿ. ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇಂಡಿಯಾ ಪೋಸ್ಟ್ ಮುಖಾಂತರ ನಾನು ನಿಮ್ಗೆ ಪುಸ್ತಕವನ್ನ ತಲುಪಿಸ್ತೀನಿ. ಇವತ್ತಿನ ಸೆಷನ್ ಅಲ್ಲಿ ನಾವು ಟ್ರಾನ್ಸ್ಲೇಷನ್ ಗೆ ಸಂಬಂಧಿಸಿದ ಹಾಗೆ ನೋಡ್ತಾ ಹೋಗೋಣ. ಹೀಗಿದೆ ನಮ್ಮ ಇವತ್ತಿನ ಪ್ರಶ್ನೆ. ಓದೋಣ ಏನಿದೆ ಅಂತ. COVID-19 pandemic has impacted the lives of people on India as well as across the globe. The agricultural activities were adversely impacted during the lockdown announced last year to curb the spread of COVID-19. There were challenges faced in terms of availability of seeds as well movement of farm machinery and other agricultural activities got impacted by the COVID-19 induced lockdown. The national lockdown announced in March 2020 coincided with the commencement of the harvesting season for the rabi or winter crops, creating further adversity or for the sector. Migration of cultural labor or workforce to their native places during the lockdown created a shortage of farm labor. ಹೀಗಿದೆ ಇವತ್ತಿನ ಪ್ರಶ್ನೆ. ನೋಡಿದ್ರಲ್ಲ. ಸಪೋಸ್ ನೀವೇನಾದ್ರೂ ಇದನ್ನ ನಾನು ಟ್ರಾನ್ಸ್ಲೇಟ್ ಮಾಡೋದಕ್ಕೂ ಮುನ್ನ ನೀವು ಟ್ರೈ ಮಾಡ್ತಿರೋ ಅನ್ನೋ ಹಾಗಿದ್ರೆ ವಿಡಿಯೋನ ಪಾಸ್ ಮಾಡಿ ಅಥವಾ ಇದರ ಸ್ಕ್ರೀನ್ ಶಾಟ್ ಅನ್ನು ತಗೊಂಡು ನೀವು ಪ್ರಯತ್ನ ಪಡಬಹುದು. ಓಕೆ, ನಾನು ಮೊದಲನೇ ವಾಕ್ಯವನ್ನ ತಗೊಳ್ತಾ ಇದ್ದೀನಿ. ಕೋವಿಡ್ ಪ್ಯಾಂಡಮಿಕ್ ಅಂತ ಕೊಟ್ಟಿದ್ದಾರೆ. ಕೋವಿಡ್ ಅನ್ನೋದು ಹೀಗೆ ಬರಿಬಾರದು, ಬಹಳಷ್ಟು ಜನ ಹೀಗೆ ಬರೆದು ಬಿಡ್ತೀರಾ. ಇಂಗ್ಲಿಷ್ ನಿಂದ ಕನ್ನಡ ಭಾಷೆಗೆ ಬರಿತಾ ಇದೀವಿ ಅಂತಂದಾಗ ಪ್ರತಿಯೊಂದು ಕೂಡ ಕನ್ನಡ ಭಾಷೆಯಲ್ಲೇ ಇರ್ಬೇಕಾಗತ್ತೆ. ಸೊ ಹಾಗಾಗಿ ಕೋವಿಡ್ ಹೀಗೆ ತಗೊಳ್ತಾ ಇದ್ದೀನಿ. ನಂಬರ್ ಈಸ್ ನಾಟ್ ಅ ಪ್ರಾಬ್ಲಮ್, ಈ ರೀತಿಯಲ್ಲೇ ಬರಿಬಹುದು. ಇಲ್ಲ ನಂಬರನ್ನು ಕನ್ನಡದಲ್ಲೇ ಬರೀತೀರಾ ಅನ್ನೋಂಗಿದ್ರೆ ಬರೀರಿ, ಪ್ರಾಬ್ಲಮ್ ಇಲ್ಲ. ಪ್ಯಾಂಡಮಿಕ್ ಅಂತ ಹೇಳಿದ್ದಾರೆ, ಸಾಂಕ್ರಾಮಿಕ ಅಂತ ತಗೊಳ್ತೀವಿ. ಓಕೆ, ಹ್ಯಾಸ್ ಇಂಪ್ಯಾಕ್ಟೆಡ್, ಹ್ಯಾಸ್ ನ ಬಳಕೆ ಆಗಿದೆ. ಇಂಪ್ಯಾಕ್ಟ್ ಇರೋದು ಇಂಪ್ಯಾಕ್ಟೆಡ್ ಆಗಿದೆ ಅಂದ್ರೆ V3 ವರ್ಬ್ ಥರ್ಡ್ ಫಾರ್ಮ್. ಇಂಪ್ಯಾಕ್ಟ್ ಅಂತಂದ್ರೆ ಪರಿಣಾಮ ಬೀರು, ಆದ್ರೆ ಇಲ್ಲಿ ಇಂಪ್ಯಾಕ್ಟೆಡ್ ಅಂತ ಕೊಟ್ಟಿರೋದ್ರಿಂದ ನಾನು ಇದನ್ನ ಪರಿಣಾಮ ಬೀರಿದೆ. ಈ ಬಹಳ ಹಿಂದೆ ಅಂದ್ರೆ ಎಷ್ಟೋ 1000 ವರ್ಷಗಳ ಕಾಲ ಅಲ್ಲ, ಈಗ 1 ವರ್ಷ 1.5 ವರ್ಷದ ಹಿಂದೆ ಹಾಗೆ ಹೇಳ್ತಾ ಇರೋದು. ಓಕೆನಾ. ದ ಲೈವ್ಸ್ ಅಂತ ಹೇಳಿದ್ದಾರೆ ಜೀವಗಳು. ಹ್ಯಾಸ್ ಇಂಪ್ಯಾಕ್ಟೆಡ್ ಅಂತ ಹೇಳಿದ್ದಾರೆ. ಇಂಪ್ಯಾಕ್ಟ್ ಅಂದ್ರೆ ಪರಿಣಾಮ ಬೀರು. ಇಲ್ಲಿ ನಮ್ಗೆ ಹ್ಯಾಸ್ ನ ಬಳಕೆ ಮಾಡಿದ್ದಾರೆ ಅಂದ್ರೆ ಇಂಪ್ಯಾಕ್ಟ್ ಇರೋದು ಇಂಪ್ಯಾಕ್ಟೆಡ್ ಪಾಸ್ಟ್ ಪಾರ್ಟಿಸಿಪಲ್ V3 ಅಲ್ಲಿದೆ. ಇದನ್ನ ಹೇಗೆ ಬರೆಯೋದು? ಪರಿಣಾಮ ಬೀರಿದೆ. ಓಕೆ, ಈ ರೀತಿಯಲ್ಲಿ ತಗೊಳ್ಬೇಕು. ಮುಂದಕ್ಕೆ ಹೋಗೋಣ. ಏನಿದೆ? ಲೈವ್ಸ್ ಅಂತ ಹೇಳಿದ್ದಾರೆ. ಲೈವ್ಸ್ ಆಫ್ ಪೀಪಲ್, ಜನರ ಜೀವನ ಹೀಗೆ ತಗೊಳ್ಬಹುದು. ಪೀಪಲ್ ಜನರ, ಲೈವ್ಸ್ ಜೀವನ. ಆನ್ ಇಂಡಿಯಾ, ಇಂಡಿಯಾ ಭಾರತ. ಆಸ್ ವೆಲ್ ಆಸ್ ಅಂತ ಹೇಳಿದ್ದಾರೆ ಅಂದ್ರೆ ಇದರ ಮೇಲೂ ಕೂಡ ಅಂತ ಅರ್ಥ. ಇದು ಕೂಡ ಅಂತ ಹೇಳ್ತೀವಿ ನೋಡಿ, ಹಾಗೆ ಇದ್ರ ಬಗ್ಗೆ ನಾನು ಆಮೇಲೆ ಇನ್ನಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಸ್ ವೆಲ್ ಆಸ್ ಅಂತ ಹೇಳಿದ್ದಾರೆ, ಇದು ಕೂಡ ಅಥವಾ ಇದು ಸಹ ಅಂತ ಹೇಳ್ತೀವಲ್ಲ ಅದು. ಓಕೆನಾ, ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಇನ್ನಷ್ಟು. ಅಕ್ರಾಸ್ ದ ಗ್ಲೋಬ್ ಅಂತ ಹೇಳಿದ್ದಾರೆ. ಗ್ಲೋಬ್ ಜಗತ್ತು, ಆದ್ರೆ ಇಲ್ಲಿ ಅಕ್ರಾಸ್ ದ ಗ್ಲೋಬ್ ಅಂತ ಹೇಳಿರೋದ್ರಿಂದ ಜಗತ್ತಿನಾದ್ಯಂತ ಹೀಗೆ ತಗೊಳ್ತೀವಿ. ಓಕೆ, ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಬಟ್ ದೇರ್ ಈಸ್ ಲಾಟ್ ಮೋರ್ ಟು ಎಕ್ಸ್ಪ್ಲೇನ್. ಏನು ಅಂತ ಹೇಳ್ತೀನಿ. ಅದಕ್ಕೂ ಮುನ್ನ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಾವಿಲ್ಲಿ ಒಂದು ಸಾಂಕ್ರಾಮಿಕದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇದೇನ್ ಮಾಡಿದ್ದೆ ಅಂತೆ? ಪರಿಣಾಮ ಬೀರಿದೆ.
ಯಾರ ಮೇಲೆ ಪರಿಣಾಮವನ್ನ ಬೀರಿರೋದು? ಜನರ ಜೀವನದ ಮೇಲೆ. ಹಾಗೂ ಈ ಜನರು ಎಲ್ಲಿದ್ದಾರೆ? ಭಾರತದಲ್ಲೂ ಇದ್ದಾರೆ, ಅದರ ಜೊತೆಯಲ್ಲಿ ಜಗತ್ತಿನಾದ್ಯಂತ ಕೂಡ ಜನರು ಇದ್ದಾರೆ. ಸೊ ಈ ಎರಡೂ ಜಾಗಗಳಲ್ಲಿ, ಭಾರತ ಮತ್ತು ಜಗತ್ತಿನಾದ್ಯಂತ ಇರುವಂತಹ ಜನರ ಜೀವನದ ಮೇಲೆ ಈ COVID-19 ಸಾಂಕ್ರಾಮಿಕವು ಪರಿಣಾಮವನ್ನ ಬೀರಿದೆ. ಹೀಗೆ ಹೇಳಿದ್ದಾರೆ. ಹೇಗೆ ಬರೆಯೋದು ಅಂತ ತೋರಿಸ್ತೀನಿ, ಬರಿತಾ ಬರಿತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಬರೆಯುವಾಗ ಇಲ್ಲಿನ ವಿಷಯ, ಯಾರಿಲ್ಲಿ ಕ್ರಿಯೆ ನಡೆಸ್ತಾ ಇರೋದು? ಈ ಸಾಂಕ್ರಾಮಿಕ ನಡೆಸ್ತಾ ಇರುವಂತಹ ಕ್ರಿಯೆ ಏನು? ಪರಿಣಾಮ ಬೀರ್ತಾ ಇರೋದು. ಯಾರ ಮೇಲೆ? ಅವ್ರೆಲ್ಲಿದ್ದಾರೆ? ಇದು ಆಬ್ಜೆಕ್ಟ್ ಆಗುತ್ತೆ ನೋಡಿ, ಇದು ಸಬ್ಜೆಕ್ಟ್ ಆಗುತ್ತೆ, ಇದು ವರ್ಬ್ ಆಗುತ್ತೆ, ಇದು ಆಬ್ಜೆಕ್ಟ್ ಆಗುತ್ತೆ. ನಾವೇನ್ ಮಾಡ್ತಾ ಇದೀವಿ? ಇಂಗ್ಲಿಷ್ ನಿಂದ ಕನ್ನಡ ಭಾಷೆಗೆ ಭಾಷಾಂತರ ಮಾಡ್ತಾ ಇರೋದು. ಸೊ ಫಾರ್ಮುಲಾ ಇದನ್ನ ಫಾಲೋ ಮಾಡಿ, ಸಬ್ಜೆಕ್ಟ್ ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ವರ್ಬ್ ಹೀಗೆ ಬರೀಬೇಕು. ಯಾಕೆ ಈ ಫಾರ್ಮೆಟ್ ಅಲ್ಲಿ ನಾನು ನಿಮ್ಗೆ ಹೇಳ್ಕೊಡೋದು, ಅಥವಾ ಯಾಕೆ ನಿಮ್ಗೆ ವೇದಾಂತ್ ಪಾಠಶಾಲೆಯ ವಿಡಿಯೋಸ್ ಇಷ್ಟ ಆಗ್ತಿದೆ, ಅರ್ಥ ಆಗ್ತಿದೆ ಅಂತಂದ್ರೆ ಇದೊಂದೇ ಕಾರಣ. ವೆನ್ ಯು ಈಸಿಲಿ ಫೈಂಡ್ ಔಟ್, ಯು ವಿಲ್ ಫ್ರೇಮ್ ಸೆಂಟೆನ್ಸ್ ಈಸಿಲಿ. ಸೊ ಅದಕ್ಕೋಸ್ಕರನೇ ಸಬ್ಜೆಕ್ಟ್ ಯಾವುದು, ವರ್ಬ್ ಯಾವುದು, ಆಬ್ಜೆಕ್ಟ್ ಯಾವುದು ಕಂಡಿಡೀರಿ ಅಂತ ಹೇಳ್ತೀನಿ. ಇವಾಗ ನಾನು ನಿಮ್ಗೆ ಬರೆದು ತೋರಿಸಿ ತಿಳಿಸ್ಕೊಡ್ತೀನಿ ನೋಡಿ, ಎಷ್ಟು ಸಿಂಪಲ್ ಆಗಿ ವಾಕ್ಯ ಅನ್ನೋದು ರಚನೆ ಆಗುತ್ತೆ. ಇಲ್ಲಿನ ವಿಷಯ ಏನ್ ಹೇಳಿದ್ರು? COVID-19 ಹೀಗೆ ಬರೆದ್ರೆ ತಪ್ಪಾಗತ್ತೆ, ಬರಿಬಾರ್ದು. ಇದನ್ನ ಕನ್ನಡದಲ್ಲೇ ಬರಿಬೇಕು. ಓಕೆನಾ? ಬರಿತಾ ಇದ್ದೀನಿ, ನೋಡ್ಕೊಳ್ಳಿ. COVID-19 ಸಾಂಕ್ರಾಮಿಕವು ಯಾರ ಮೇಲೆ ಪರಿಣಾಮ ಬೀರಿರೋದು ಅದನ್ನ ತಗೊಳ್ಬೇಕಾಗತ್ತೆ. ಹಾಗೆ ಅವರು ಎಲ್ಲಿರೋದು ಅಂತ. ಭಾರತದೊಂದಿಗೆ ನೋಡಿ, ಇಲ್ಲೊಂದು ಸ್ವಲ್ಪ ಬದಲಾಯಿಸಿದೀನಿ. ಏನು ಬದಲಾಯಿಸಿದೆ ಅಂತಂದ್ರೆ, ಆಸ್ ವೆಲ್ ಆಸ್ ಅಂತಿರೋದನ್ನ ಕೂಡ ಅಂತ ತಗೊಂಡೆ, ಆದ್ರೆ ಇಲ್ಲಿ ಅದನ್ನ ಸ್ವಲ್ಪ ಬದಲಾಯಿಸಿದೀನಿ. ಭಾರತದ ಜೊತೆಯಲ್ಲಿ ಕೇವಲ ಭಾರತಕ್ಕಷ್ಟೇ ಅದು ಅಫೆಕ್ಟ್ ಮಾಡಿಲ್ಲ, ಎಲ್ಲಕ್ಕೂ ಕೂಡ ಅಫೆಕ್ಟ್ ಮಾಡಿದೆ, ಪ್ರತಿಯೊಂದು ಜಾಗಕ್ಕೂ ಅಫೆಕ್ಟ್ ಮಾಡಿದೆ. ಹಾಗಾಗಿ ಭಾರತದೊಂದಿಗೆ ಇನ್ಯಾರಿದಾರಂತೆ? ಜಗತ್ತಿನಾದ್ಯಂತ ಯಾರ ಜೀವನದ ಮೇಲೆ? ಜನರ ಜೀವನದ ಮೇಲೆ. ಇಲ್ಲಿ ಇನ್ನೊಂದು ಸ್ವಲ್ಪ ಗಮನಿಸ್ಬೇಕು, ಲೈವ್ಸ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಬಹುವಚನ. ಹಾಗಾದ್ರೆ ಜೀವನಗಳು ಅಂತ ತಗೊಳ್ಬೇಕಲ್ವಾ? ಇಲ್ಲ, ಇಲ್ಲಿ ಪೀಪಲ್ ಅಂತ ಕೊಟ್ಟಿದ್ದಾರೆ ನೋಡಿ. ಪೀಪಲ್ ಅಂದ್ರೆ ಬಹುವಚನ, ಇಲ್ಲೇ ಪ್ಲೂರಲ್ ಅನ್ನೋದು ಬಂದ್ಬಿಡುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದಂತಹ ಜೀವನ ಇರುತ್ತಲ್ವಾ? ಸೊ ಹಾಗೆ ಇಲ್ಲಿ ಇದು ಬಂದಿರೋದು ಲೈವ್ಸ್ ಅಂತ. ಸೊ ನಾವು ಕನ್ನಡದಲ್ಲಿ ಹೀಗೆ ತಗೊಳ್ತೀವಿ, ಜನರ ಜೀವನ. ಜನರ ಜೀವನಗಳು ಅಂತ ತಗೊಳ್ಳೋದಿಲ್ಲ, ಆ ರೀತಿ ಪದ ಇಲ್ಲ, ಇದನ್ನ ಹೀಗೆ ತಗೊಳ್ತೀವಿ. ಓಕೆನಾ? ಜನರ ಜೀವನದ ಮೇಲೆ ಏನ್ ಮಾಡಿದೆ? ಇದು ಪರಿಣಾಮವನ್ನು ಬೀರಿದೆ. ನೋಡಿ, ನಾನು ನಿಮ್ಗೆ ಆಗ್ಲೇ ವಾಕ್ಯ ರಚನೆ ಮಾಡೋಕ್ಕೂ ಮುನ್ನ ಇಲ್ಲಿ ಐಡೆಂಟಿಫೈ ಮಾಡಿ ತೋರಿಸಿದೆ, ಸಬ್ಜೆಕ್ಟ್ ಏನು, ವರ್ಬ್ ಏನು, ಆಬ್ಜೆಕ್ಟ್ ಏನು ಅಂತ. ಆಸ್ ಯು ಕ್ಯಾನ್ ಸಿ, ದಿಸ್ ಈಸ್ ದ ಸಬ್ಜೆಕ್ಟ್ ಬರ್ದಿದ್ದೀನಿ. ಅದಾದ್ಮೇಲೆ ಏನ್ ಮಾಡಿದೆ? ಜೀವನ, ಜನರ, ಭಾರತ, ಕೂಡ, ಜಗತ್ತಿನಾದ್ಯಂತ 5 ಪದಗಳನ್ನ ಒಂದೊಂದಾಗಿ ಜಂಬಲ್ ಆಗದೆ ಇರುವಂತಹ ರೀತಿಯಲ್ಲಿ ನೀಟಾಗಿ ಬರಿಬೇಕಿತ್ತು, ಬರ್ದಿದ್ದೀನಿ. ಏನಂತ? ಭಾರತದೊಂದಿಗೆ ಜಗತ್ತಿನಾದ್ಯಂತ ಜನರ ಜೀವನದ ಮೇಲೆ ಇಷ್ಟು ಏನಾಯ್ತು? ಆಬ್ಜೆಕ್ಟ್ ಆಯ್ತು. ಏನ್ ಮಾಡಿದ್ಯಂತೆ? ಪರಿಣಾಮ ಬೀರಿದೆ. ಫಾರ್ಮುಲಾ ಏನ್ ಬರ್ದಿದ್ದೆ? ಸಬ್ಜೆಕ್ಟ್ ಇಲ್ಲಿದೆ, ಎಸ್. ಆಬ್ಜೆಕ್ಟ್ ಇಲ್ಲಿದೆ, ವರ್ಬ್ ಇಲ್ಲಿದೆ. ನೋಡಿದ್ರ? ಐಡೆಂಟಿಫೈ ಮಾಡಿರೋದನ್ನ ಒಂದ್ರ ಕೆಳಗೆ ಒಂದು ಈ ರೀತಿ ಫ್ಲೋ ಚಾರ್ಟ್ ತರ ಬರೆದ್ರೆ ನಿಮ್ಮ ವಾಕ್ಯ ರೆಡಿ ಆಯ್ತು. ಇಟ್ ಈಸ್ ರೆಡಿ. ಇಲ್ಲಿ ಯಾವುದೇ ಪದವನ್ನು ಬಿಟ್ಟಿಲ್ಲ, ಹೊಸದಾಗಿ ಪದ ಆಡ್ ಮಾಡಿಲ್ಲ, ಅರ್ಥವನ್ನು ಬದಲಾಯಿಸಿಲ್ಲ. ಏನ್ ಹೇಳಿದ್ರು ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಟ್ ಮಾಡಿದ್ವಿ. ಈ ರೀತಿಯಲ್ಲಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಬೇಕು. ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗುತ್ತೆ, ಐಡೆಂಟಿಫಿಕೇಶನ್ ಇರಬಹುದು, ವೊಕ್ಯಾಬುಲರಿ ಇರಬಹುದು, ಬಟ್ ಎವ್ರಿ ಡೇ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಇಟ್ ವಿಲ್ ಇಂಪ್ರೂವ್. ಇವನ್ ನನ್ಗೂ ಕೂಡ ಗೊತ್ತಿರಲಿಲ್ಲ ಹೇಗೆ ಟ್ರಾನ್ಸ್ಲೇಟ್ ಮಾಡೋದು ಅಂತ. ಪ್ರತಿನಿತ್ಯ ಮಾಡ್ತಾ ಮಾಡ್ತಾ ನೌ ಇಟ್ ಹ್ಯಾಸ್ ಬಿಕಮ್ ವೆರಿ ಮಚ್ ಈಸಿ. ನಿಮ್ಗೂ ಕೂಡ ಆ ರೀತಿಯಲ್ಲಿ ಈಸಿ ಆಗುತ್ತೆ, ಓನ್ಲಿ ವೆನ್ ಯು ಪ್ರಾಕ್ಟೀಸ್. ಸೊ ಎವ್ರಿ ಡೇ ಯು ನೀಡ್ ಟು ಪ್ರಾಕ್ಟೀಸ್ ಅಷ್ಟೇ. ಅದೊಂದು ಮನಸ್ಸಲ್ಲಿ ಇಟ್ಕೊಂಡು ಪ್ರತಿನಿತ್ಯ, ಜಾಸ್ತಿ ಬೇಡ, ಈ ರೀತಿಯಾದಂತಹ ಒಂದು ಮಾಡರೇಟ್ ಸೆಂಟೆನ್ಸ್ ಅನ್ನ ತಗೊಳ್ಳಿ, ಇಲ್ಲ ಸಿಂಪಲ್ ಸೆಂಟೆನ್ಸ್ ಅನ್ನ ತಗೊಂಡು ಪ್ರಾಕ್ಟೀಸ್ ಮಾಡಿ. ದೆನ್ ಒನ್ ಡೇ ಈ ಹೋಲ್ ಪ್ಯಾರಾಗ್ರಾಫ್ ಈ ರೀತಿಯಲ್ಲಿ ಎಕ್ಸಾಮ್ ಅಲ್ಲಿ ಏನ್ ಕೊಡ್ತಾರೆ, ಇಲ್ಲ 5 ವಾಕ್ಯ ಇದೆ, ನಿಮ್ಮ ಎಕ್ಸಾಮ್ ಅಲ್ಲಿ ಇದಕ್ಕೊಂದು 2 ವಾಕ್ಯ ಸೇರಿಸ್ಕೊಡ್ಬೋದು. ಇಲ್ಲ ಅಂತಂದ್ರೆ ಸಿಂಪಲ್ ಆಗಿರುವಂತಹ 10 ಬೇರೆ ಬೇರೆ ವಾಕ್ಯಗಳನ್ನ ಕೊಡ್ಬೋದು. ಎಕ್ಸಾಮ್ ಅಲ್ಲಿ ಪ್ಯಾರಾಗ್ರಾಫೇ ಕೊಡ್ತಾರೆ ಅಂತ ಹೇಳಕ್ಕಾಗಲ್ಲ. ಸೊ ಈ ರೀತಿಯಾದಂತಹ ಪ್ಯಾರಾಗ್ರಾಫ್ ಕೊಟ್ಟಾಗ ಇದಕ್ಕೊಂದು 2 ಲೈನ್ ಸೇರಿಸಿ ಮ್ಯಾಕ್ಸಿಮಮ್ ಅಂದ್ರೆ 12 ಮಿನಿಟ್ಸ್ ಅಲ್ಲಿ ನೀವು ಟ್ರಾನ್ಸ್ಲೇಷನ್ ಮಾಡಿ ರೆಡಿ ಇರ್ತೀರಾ. ಸೊ ದಟ್ ಎಸ್ಸೆ ಅಥವಾ ಪ್ರಿಸ್ಸಿಗೆ ಅಥವಾ ಕನ್ನಡ ಟ್ರಾನ್ಸ್ಲೇಷನ್ಗೆ ಟೈಮ್ ಸಿಗುತ್ತೆ. ಅರ್ಥ ಆಗ್ತಿದ್ಯಾ? ಎಸ್, ಮುಂದಕ್ಕೆ ಹೋಗೋಣ. 2ನೇ ವಾಕ್ಯ ಹೀಗಿದೆ, ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್ ಅಂತ ಹೇಳಿದ್ದಾರೆ. ಅಗ್ರಿಕಲ್ಚರಲ್ ಅಂತಂದ್ರೆ ಕೃಷಿ ಈ ರೀತಿಯಲ್ಲಿ ತಗೊಳ್ತೀವಿ, ಇದು ಗೊತ್ತಿರೋದೆ ನಮಗೆ, ಏನಂತ ಡಿಫಿಕಲ್ಟ್ ಪದ ಏನಿರ್ಲಿಲ್ಲ. ಆಕ್ಟಿವಿಟೀಸ್ ಅಂತಂದ್ರೆ ಚಟುವಟಿಕೆಗಳು ಹೀಗೆ ತಗೊಳ್ತೀವಿ. ಓಕೆ,
ವರ್, ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಅಡ್ವರ್ಸ್ಲಿ ಇಂಪ್ಯಾಕ್ಟೆಡ್ ಅಂತ ಹೇಳಿದ್ದಾರೆ. ಅಡ್ವರ್ಸ್ಲಿ ಅಂತಂದ್ರೆ ಪ್ರತಿಕೂಲ ಅಂತ ಕರಿಬಹುದು ನಾವು. ಇಂಪ್ಯಾಕ್ಟ್ ಅನ್ನ ಈಗಲಷ್ಟೇ ನಾವು ಬರೆದ್ವಿ, ಏನಂತ, ಪರಿಣಾಮ ಬೀರಿದೆ ಅಂತ. ಸೇಮ್ ಫಾಲೋಸ್ ಹಿಯರ್. ಓಕೆನಾ. ಡ್ಯೂರಿಂಗ್ ಸಮಯದಲ್ಲಿ ಅಂತ ತಗೊಳ್ಬಹುದು. ದ ಲಾಕ್ಡೌನ್ ಅಂತ ಹೇಳಿದ್ದಾರೆ, ಇದು ಕನ್ನಡೀಕರಣ ಆಗಿಬಿಟ್ಟಿದೆ. ಲಾಕ್ಡೌನ್ ಅನ್ನ ಕನ್ನಡದಲ್ಲೂ ಕೂಡ ನಾವು ಲಾಕ್ಡೌನ್ ಅಂತಾನೆ ಕರಿತೀವಿ, ಹೊಸ ಪದ ಏನಿಲ್ಲ ಇದಕ್ಕೆ, ಲಾಕ್ಡೌನ್ ಅಂತಾನೆ ತಗೊಳ್ತೀವಿ. ಮುಂದಿನ ಪದ ಅನೌನ್ಸ್ಡ್ ಅಂತ ಕೊಟ್ಟಿದ್ದಾರೆ, ಘೋಷಿಸಲಾದ. ಲಾಸ್ಟ್ ಇಯರ್, ಕಳೆದ ವರ್ಷ. ಟು ಕರ್ಬ್ ಅಂತ ಹೇಳಿದ್ದಾರೆ, CURB, ಕರ್ಬ್ ಅಂತ ಹೇಳ್ತೀವಿ ಇದನ್ನ. ಕರ್ಬ್ ಅನ್ನೋ ಪದದ ಮತ್ತೊಂದು ಪದ ಏನು ಅಂತಂದ್ರೆ ಪ್ರಿವೆಂಟ್ ಅಥವಾ ಪ್ರಿವೆನ್ಷನ್ ಅಂತ ಹೇಳಬಹುದು. ಪ್ರಿವೆನ್ಷನ್ ಅಂದ್ರೆ ಏನ್ ಹೇಳಿ, ತಡೆಗಟ್ಟೋದು, ಏನಾದ್ರೂ ಒಂದು ಕ್ರಿಯೆ ಆಗದೆ ಇರೋ ಹಾಗೆ ತಡೆಯುವಂಥದ್ದು ಅಂತ. ಸೊ ಕರ್ಬ್ ಅಂದ್ರು ಪ್ರಿವೆನ್ಷನ್ ಅಂದ್ರು ಒಂದೇ. ಕರ್ಬ್ ಅನ್ನೋದನ್ನ ತಡೆಗಟ್ಟಲು ಹೀಗೆ ತಗೊಳ್ತೀವಿ. ಓಕೆ. ಸ್ಪ್ರೆಡ್, ಹರಡು ಆಫ್ COVID-19, ಇದನ್ನ ಬರೆಯೋಣ, ಪ್ರಾಬ್ಲಮ್ ಇಲ್ಲ. ಓಕೆ. ಸೊ ಇಲ್ಲಿಗೆ ಒಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಈ COVID-19 ಏನು ಹರಡ್ತು ಇಡೀ ನಮ್ಮ ಜಗತ್ತಿನಲ್ಲಿ, ಇದನ್ನ ತಡೆಯೋದಕ್ಕೆ ಕಳೆದ ವರ್ಷ ಏನ್ ಮಾಡಿದ್ರು, ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದ್ರು. ಆ ಸಮಯದಲ್ಲಿ ಅನೇಕ ಸೆಕ್ಟಾರ್ಸ್ ಅಥವಾ ವಲಯಗಳು, ಫೀಲ್ಡ್, ಎನಿಥಿಂಗ್ ನಾವೇನ್ ಬೇಕಾದ್ರೂ ಹೇಳ್ಬಹುದು, ಎಲ್ಲಕ್ಕೂ ಕೂಡ ಕ್ಲೋಸ್ ಅಥವಾ ಶಟ್ ಅನ್ನೋದು ಮಾಡಬೇಕಾದಂತಹ ಪರಿಸ್ಥಿತಿ ಬಂತು. ಅದೇ ರೀತಿಯಲ್ಲೇ ನಮ್ಮ ಅಗ್ರಿಕಲ್ಚರಲ್ ಸೆಕ್ಟಾರ್ ಅಥವಾ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್, ಕೃಷಿ ಚಟುವಟಿಕೆಗಳಿಗೂ ಕೂಡ ಈ ರೀತಿಯಾದಂತಹ ಕ್ಲೋಸ್ ಲಾಕ್ಡೌನ್ ಅನ್ನೋದು ಅಫೆಕ್ಟ್ ಅನ್ನ ಮಾಡ್ತು. ಸೊ ಅದರ ಅಫೆಕ್ಟ್ ಹೇಗಾಯ್ತು, ಪ್ರತಿಕೂಲ ಪರಿಣಾಮವನ್ನ ಬೀರ್ತಾ ಹೋಯ್ತು. ಸೊ ಅದನ್ನ ಇಲ್ಲಿ ಹೇಳಿದ್ದಾರೆ. ಹೇಗೆ ಬರೆಯೋದು ಅಂತ ತೋರಿಸ್ತೀನಿ. ಇಲ್ಲೂ ಕೂಡ ಕ್ರಿಯೆ ನಡೆಸ್ತಾ ಇರೋದು ಯಾರು, COVID-19. ನಡೆಸ್ತಾ ಇರುವಂತ ಕ್ರಿಯೆ ಏನು, ಪ್ರತಿಕೂಲ ಪರಿಣಾಮವನ್ನ ಬೀರ್ತಾ ಇರೋದು. ಯಾವುದರ ಮೇಲೆ ಬೀರಿತು, ಯಾವ ಟೈಮ್ ನಲ್ಲಿ ಬೀರಲಾಯ್ತು, ಅದಕ್ಕೇನ್ ಮಾಡಿದ್ರು ಅನ್ನೋದು ನೋಡಿ. ಇದು ಮತ್ತೆ ಇಷ್ಟು ಸೇರಿ ಆಬ್ಜೆಕ್ಟ್ ರೈಟಿಂಗ್ ನಲ್ಲಿ ಬರುತ್ತೆ. ಬರೆಯುವಂತಹ ಪ್ರಯತ್ನವನ್ನ ಮಾಡೋಣ. COVID-19 ಏನ್ ಆಗದಿರೋ ಹಾಗೆ ಹರಡುವುದನ್ನು ತಡೆಯಲು ಯಾವಾಗ, ಕಳೆದ ವರ್ಷ ಲಾಕ್ಡೌನ್ ಮಾಡಿದ್ರು, ಅದನ್ನ ಹೇಳ್ತಾ ಇದ್ದಾರೆ. ಘೋಷಿಸಲಾದ ಲಾಕ್ಡೌನ್ ನ ಸಮಯದಲ್ಲಿ ಯಾವುದರ ಮೇಲೆ, ಕೃಷಿ ಚಟುವಟಿಕೆಗಳ ಮೇಲೆ ಏನಾಗಿದೆ, ಬರೀ ಪರಿಣಾಮ ಅನ್ನೋದು ಬೀರಿಲ್ಲ, ಪ್ರತಿಕೂಲ ಪರಿಣಾಮ ಬೀರಿದೆ. ಹೀಗೆ ವಾಕ್ಯ ರಚನೆನ ಮಾಡಬೇಕು. ಇಲ್ಲಿ COVID-19 ಯಾಕೆ ವಿಷಯವಾಯಿತು ಅಂತಂದ್ರೆ, ಇದು ಪರಿಣಾಮ ಬೀರ್ತಿದೆ, ಅದು ಪ್ರತಿಕೂಲವಾಗಿರುವಂತಹ ಪರಿಣಾಮ. ಯಾವುದರ ಮೇಲೆ ಬೀಳ್ತಿದೆ, ಅದಕ್ಕೆ ಏನ್ ಮಾಡಿದ್ರು, ಲಾಕ್ಡೌನ್ ಮಾಡಿದ್ರು. ಯಾವಾಗ, ಕಳೆದ ವರ್ಷ. ಯಾಕೆ ಲಾಕ್ಡೌನ್ ಮಾಡಿದ್ರು, ಇದನ್ನ ತಡೆಯೋದಕ್ಕೆ. ಸೊ ಈ ಆಬ್ಜೆಕ್ಟ್ ರೈಟಿಂಗ್ ಏನಿದೆ, ಇದನ್ನ ಹೀಗೆ ಬರಿಬೇಕು ಅಂತಿಲ್ಲ, ನೀವು ಬೇರೆ ರೀತಿಲೂ ಬರೀರಿ. ಆದ್ರೆ ಇಲ್ಲಿರುವಂತಹ ಪದಗಳನ್ನೇ ಬಳಸಿ ಬರೀರಿ. ನೀವು ಮಾಡೋ ಅಂತಹ ಆಬ್ಜೆಕ್ಟ್ ನಲ್ಲಿ ಸೆಂಟೆನ್ಸ್ ಫಾರ್ಮೇಶನ್ ಏನಿರುತ್ತೆ, ಅದು ನಮ್ಮ ಕ್ವೆಶ್ಚನ್ ಅಂದ್ರೆ ಈ ಸೆಂಟೆನ್ಸ್ ನ ಅರ್ಥವನ್ನ ಬದಲಾಯಿಸಬಾರ್ದು ಅಷ್ಟೇ, ಇನ್ನೇನಿಲ್ಲ. ಯಾವ ರೀತಿಯಲ್ಲ ಅದ್ರ ವಾಕ್ಯ ರಚನೆ ಮಾಡಬಹುದು. ಓಕೆ. ಸೊ ಎಸ್, ಹಿಯರ್ ಐ ಆಮ್ ಡನ್ ವಿತ್ ದ ಸೆಂಟೆನ್ಸ್ ಫಾರ್ಮೇಶನ್ ಆಫ್ ಸೆಕೆಂಡ್ ಸೆಂಟೆನ್ಸ್. ಈಗ ಮುಂದಕ್ಕೆ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ PSI ಪೇಪರ್ 1ಗೆ ಸಂಬಂಧಿಸಿದ ಹಾಗೆ ಆನ್ಲೈನ್ ಕ್ಲಾಸಸ್ ಅನ್ನ ನಾನು ನಮ್ಮ ಆಪ್ ನಲ್ಲಿ ಜನವರಿ 1ನೇ ತಾರೀಕಿನಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದರಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ 4 ತಿಂಗಳ ಕೋರ್ಸ್ ಹಾಗೂ ಮಾಕ್ ಟೆಸ್ಟ್ ಅನ್ನೋದು ಸಿಗುತ್ತೆ. ಪ್ರತಿನಿತ್ಯ ನಾನು ನಿಮ್ಮ ಜೊತೆ ಟ್ರಾನ್ಸ್ಲೇಷನ್ ಹಾಗೂ ಪ್ರೆಸಿ ರೈಟಿಂಗ್ ಅನ್ನ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಇಲ್ಲಿನ ಎಲ್ಲಾ ಡಿಸ್ಕಷನ್ ಸೆಷನ್ಸ್ ಯೋಜನಾ ಮ್ಯಾಗಝಿನ್ ಹಾಗೂ ದ ಹಿಂದೂ ನ್ಯೂಸ್ ಪೇಪರ್, ಪ್ರಜಾವಾಣಿ ನ್ಯೂಸ್ ಪೇಪರ್ ನಲ್ಲಿ ಬರುವಂತಹ ವಿಷಯಗಳೇ ಆಗಿರುತ್ತೆ. ನಿಮ್ಗೆ ವೀಕೆಂಡ್ ಅಲ್ಲಿ ಮಾಕ್ ಟೆಸ್ಟ್ ಇರುತ್ತೆ. ನೀವು ತಗೊಳ್ಳೋಂತಹ ಮಾಕ್ ಟೆಸ್ಟ್ ನ ಪ್ರತಿಯೊಂದು ಆನ್ಸರ್ಸ್ ಅನ್ನು ನಾನು ರಿವ್ಯೂ ಮಾಡಿ ನಿಮ್ಗೆ ಸ್ಕೋರ್ ಅನ್ನ ಕೊಟ್ಟು ಮಾಕ್ ಟೆಸ್ಟ್ ಎಕ್ಸ್ಪ್ಲನೇಷನ್ ವಿಡಿಯೋನು ಕೂಡ ನಿಮ್ ಜೊತೆಯಲ್ಲಿ ಶೇರ್ ಮಾಡ್ತೀನಿ. ವೀಕ್ಲಿ ಒನ್ಸ್ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ನಿಮ್ಗೆ ಈ ಕೋರ್ಸ್ ನಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಓಕೆ. ಇದೇ ಡಿಸೆಂಬರ್ 25ನೇ ತಾರೀಕಿನ ಒಳಗಡೆ ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದೀರಾ ಅಂತಿದ್ದಲ್ಲಿ ನಿಮ್ಗೆ ಇರುವಂತ ಫೀಸ್ ನಲ್ಲಿ 500 ರೂಪೀಸ್ ಡಿಸ್ಕೌಂಟ್ ಇರುತ್ತೆ. ನಾನು 40 ಲಿಮಿಟೆಡ್ ಸೀಟ್ಸ್ ಅನ್ನ ಮಾತ್ರ ತಗೊಳ್ತಾ ಇದ್ದೀನಿ. ಆಲ್ರೆಡಿ 10 ಅಡ್ಮಿಷನ್ಸ್ ಕಂಪ್ಲೀಟ್ ಆಗಿದೆ. ರಿಮೈನಿಂಗ್ 30 ಸೀಟ್ಸ್. ಸಪೋಸ್ ನೀವೇನಾದ್ರೂ ಇದಕ್ಕೆ ಎನ್ರೋಲ್ ಆಗಬೇಕು ಅಥವಾ ಮನೆಯಿಂದನೇ ಕುಳಿತು ಈ ಒಂದು ಕ್ಲಾಸಸ್ ನ ಕಲ್ತ್ಕೋಬೇಕು ಅಥವಾ ಇದರ ಒಂದು ಪಾರ್ಟ್ ಆಗ್ಬೇಕು ಅಂತಿದ್ರೆ ಅಂತಿದ್ದಲ್ಲಿ ಈಗಲೇ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನೀವು ಕರೆ ಮಾಡಬಹುದು
ಅಥವಾ ವಾಟ್ಸಪ್ ಇಲ್ಲ ಟೆಲಿಗ್ರಾಮ್ ಅಲ್ಲಿ ಏನಾದ್ರೂ ಡೌಟ್ ಇದ್ದಲ್ಲಿ ಕೇಳಿ ಕ್ಲಿಯರ್ ಮಾಡಿಕೊಂಡು ಇವತ್ತೇ ಕ್ಲಾಸಸ್ಗೆ ಎನ್ರೋಲ್ ಆಗಬಹುದಾಗಿದೆ. ಮೂರನೇ ವಾಕ್ಯ ಹೀಗಿದೆ, ದೇರ್ ಅಂತ ಹೇಳಿದ್ದಾರೆ. ದೇರ್ ಅನ್ನೋದನ್ನ ಯೂಶಲಿ ನಾವು ಅಲ್ಲಿ ಅಂತ ತಗೊಳ್ತೀವಿ. ಇದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಎರಡನೇ ವಾಕ್ಯದಲ್ಲಿ ವರ್ ಅನ್ನೋದು ಬಂದಿತ್ತು, ಹೇಳ್ತೀನಿ ಅಂತ ಹೇಳ್ದೆ, ಅದು ಇಲ್ಲಿ ಹೇಳ್ತೀನಿ ನಿಮ್ಗೆ. ಯಾಕೆಂದ್ರೆ ಎರಡೂ ಕಡೆ ಸೇಮ್ ಸಿಚುಯೇಷನ್ ಇದೆ, ಹಾಗಾಗಿ ಇಲ್ಲಿ ಅದರ ಎಕ್ಸ್ಪ್ಲನೇಷನ್ ನಿಮ್ಗೆ ಸಿಗುತ್ತೆ. ಚಾಲೆಂಜಸ್ ಅಂತ ಹೇಳಿದ್ದಾರೆ, ಸವಾಲುಗಳು ಅಂತ ತಗೊಳ್ಬಹುದು. ಫೇಸ್ಡ್ ಇನ್ ಟರ್ಮ್ಸ್ ಆಫ್ ಅವೈಲಬಿಲಿಟಿ ಅಂತ ಹೇಳಿದ್ದಾರೆ. ಫೇಸ್ಡ್ ಇನ್ ಟರ್ಮ್ಸ್ ಅಂತಂದ್ರೆ ಎದುರಿಸಿದ ರೀತಿ ಅಂತ ತಗೊಳ್ಬಹುದು. ಎದುರಿಸಿದ ರೀತಿಯಲ್ಲಿ ಅಂತ ತಗೊಂಡ್ರೆ ಬೆಟರ್ ಇರುತ್ತೆ. ಇನ್ನ ಬಳಕೆ ಮಾಡಿದ್ದಾರಲ್ವಾ, ಎದುರಿಸಿದ ರೀತಿಯಲ್ಲಿ ಹೀಗೆ ಹಾಕಿರ್ತೀನಿ, ಬರ್ಕೊಳ್ಳಿ ನೀವು ನೀಟಾಗಿ. ಯಾವುದರ ಅವೈಲಬಿಲಿಟಿ ಆಫ್ ಸೀಡ್ಸ್ ಅಂತ ಹೇಳಿದ್ದಾರೆ. ಸೀಡ್ಸ್ ಅಂತಂದ್ರೆ ಬೀಜಗಳು ಅಂತ ಹೇಳಬಹುದು. ಅವೈಲಬಿಲಿಟಿ ಆಫ್ ಅಂತಂದ್ರೆ ಲಭ್ಯತೆ. ಅದಾದ್ಮೇಲೆ ಆಸ್ ವೆಲ್ ಅದರೊಂದಿಗೆ ಹೀಗೆ ಬರುತ್ತೆ. ಇದನ್ನ ಇಲ್ಲಿ ಬರಿತಾ ಇದ್ದೀನಿ, ಅದರೊಂದಿಗೆ. ಓಕೆ. ಮೂವ್ಮೆಂಟ್ ಆಫ್ ಫಾರ್ಮ್ ಮಿಷನರಿ, ಫಾರ್ಮ್ ಕೃಷಿ, ಮಿಷನರಿ ಯಂತ್ರೋಪಕರಣ. ಮೂವ್ಮೆಂಟ್ ಅಂತ ಹೇಳಿದ್ದಾರೆ, ಚಲನೆ ಅಂತ ತಗೊಳ್ಬಹುದು. ಅಂಡ್ ಮತ್ತು ಅದರ್ ಅಗ್ರಿಕಲ್ಚರಲ್ ಆಕ್ಟಿವಿಟೀಸ್, ಇತರ ಕೃಷಿ ಚಟುವಟಿಕೆಗಳು. ಓಕೆ. ಗಾಟ್ ಇಂಪ್ಯಾಕ್ಟೆಡ್ ನಾವು ಈಗ್ಲಷ್ಟೇ ಬರೆದ್ವಿ, ಅದು ಎರಡು ವಾಕ್ಯದಲ್ಲಿ ಬರ್ದಿದ್ದೀವಿ. ಸೊ ಹಾಗಾಗಿ ನಾನು ಇದನ್ನ ಮತ್ತೊಮ್ಮೆ ಬರೆಯೋದಿಲ್ಲ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಬೈ ದ COVID-19 ಇದ್ರ ಬಗ್ಗೆನೂ ಕೂಡ ವಾಕ್ಯದಲ್ಲಿ ಹೇಳ್ತೀನಿ ನಾನು. ಇಂಡ್ಯೂಸ್ಡ್ ಲಾಕ್ಡೌನ್. ಇಂಡ್ಯೂಸ್ ಅಂತಂದ್ರೆ ಹೇರಿದ ಅಥವಾ ಹಾಕಿದ ಅಥವಾ ಫೋರ್ಸ್ ಮಾಡೋದು ಅಂತ ಹೇಳ್ತೀವಲ್ಲ ಅದು. ಸೊ ಇಂಡ್ಯೂಸ್ಡ್, ಹೇರಿದ, ಲಾಕ್ಡೌನ್ ತಗೊಳ್ಳೋಣ ಹೀಗೇನೆ. ಸೊ ಇಲ್ಲಿಗೆ ವೊಕ್ಯಾಬುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ, ಬೀಜಗಳ ಲಭ್ಯತೆ ಹಾಗೂ ಕೃಷಿ ಯಂತ್ರೋಪಕರಣಗಳು, ಇದರ ಮೂವ್ಮೆಂಟ್ ಏನಿತ್ತು, ಇದರ ಜೊತೆಯಲ್ಲಿ ಇತರ ಕೃಷಿ ಚಟುವಟಿಕೆಗಳ ವಿಷಯದಲ್ಲಿ ಎದುರಿಸಿದ ರೀತಿಯ ಸವಾಲುಗಳು ಈ COVID-19 ನಿಂದ ಅಥವಾ ಈ COVID-19 ನಿಂದ ಆದಂತಹ ಲಾಕ್ಡೌನ್ ನಿಂದ ಪ್ರಭಾವವನ್ನ ಬೀರ್ತಾ ಹೋಯ್ತು ಹೀಗೆ ಹೇಳಿದ್ದಾರೆ. ಇಲ್ಲಿ ಫಸ್ಟ್ ಯಾವ್ದು ತಗೋಬೇಕು, ಏನ್ ಹೇಳಿದಾರೆ ನೋಡಿ, ಬೀಜಗಳ ಲಭ್ಯತೆ, ಕೃಷಿ ಯಂತ್ರೋಪಕರಣ, ಇದು ವಿಷಯ ಆಗುತ್ತೆ. ಯಾಕೆ ಅಂತಂದ್ರೆ ಇದ್ರಿಂದನೇ ಏನೋ ಒಂದು ಕ್ರಿಯೆ ನಡೀತಾ ಇರೋದು. ಸೊ ಹಾಗಾಗಿ ಇದನ್ನ ತಗೊಳ್ಳೋಣ. ಬೀಜಗಳ ಲಭ್ಯತೆಯೊಂದಿಗೆ, ನೋಡಿ ಯಾಕೆ ಹೀಗೆ ತಗೊಳ್ತಾ ಇದ್ದೀನಿ ಅಂತಂದ್ರೆ ಆಸ್ ವೆಲ್ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಲಭ್ಯತೆಯೊಂದಿಗೆ ಕೃಷಿ ಯಂತ್ರೋಪಕರಣಗಳ ಚಲನೆ ಮತ್ತು, ನೋಡಿ ಇಲ್ಲಿ ಹೇಳಿದ್ದಾರೆ, ಇಲ್ಲಿವರೆಗೂ ಬರ್ದೆ, ಇದು ಬರಿತಾ ಇದ್ದೀನಿ. ಇತರ ಕೃಷಿ ಚಟುವಟಿಕೆಗಳು ಏನ್ ಹೇಳಿದ್ದಾರೆ ಅದನ್ನ ಬರಿತಾ ಇದ್ದೀನಿ. ಮತ್ತು ಇತರ ಕೃಷಿ ಚಟುವಟಿಕೆಗಳು, ಮೂರು ವಿಷಯ ಬರೆದ್ವಿ. ಸೊ ಈ ಒಂದು ಕಾನ್ಸೆಪ್ಟ್ಗೆ ಸಂಬಂಧಿಸಿದ ಹಾಗೆ ಅವರು ಎದುರಿಸಿದಂತಹ ಸವಾಲುಗಳು ಅದ್ರ ಬಗ್ಗೆ ಬರಿಬೇಕೀಗ. ಇಲ್ಲಿ ಬರೆಯುವಾಗ ಚಟುವಟಿಕೆಗಳ ಅಂತ ತಗೊಂಡ್ರೆ ವಾಕ್ಯ ರಚನೆಯಲ್ಲಿ ಸುಲಭ ಆಗುತ್ತೆ, ಮೀನಿಂಗ್ಫುಲ್ ಆಗೂ ಇರುತ್ತೆ. ಹಾಗಾಗಿ ಚಟುವಟಿಕೆಗಳ ವಿಷಯದಲ್ಲಿ ಎದುರಿಸಿದ ರೀತಿಯ ಸವಾಲುಗಳು. ಇಲ್ಲಿ ಇನ್ನೊಂದು ಗಮನಿಸಿ, ಬರೆಯುವಾಗ ರೀತಿಯಲ್ಲಿ ಅಂತ ಬರ್ದೆ, ಆದ್ರೆ ಇಲ್ಲಿ ತಗೊಳ್ಳುವಾಗ ಒಂದು ಪದ ಆಡ್ ಮಾಡಿದ್ದೀನಿ, ವಿಷಯದಲ್ಲಿ. ಇದನ್ ಬೇಕಿದ್ರೆ ತಗೊಳ್ಳಿಲ್ಲ ಅಂದ್ರೆ ಚಟುವಟಿಕೆಗಳು ಎದುರಿಸಿದ ರೀತಿಯ ಸವಾಲುಗಳಲ್ಲಿ ಹೀಗೆ ತಗೊಳ್ಳಿ. ಒಟ್ನಲ್ಲಿ ಈ ಎಲ್ಲಿ ಅನ್ನೋದು ಬರ್ಬೇಕು, ಅಂತ ಏನ್ ಕೊಟ್ಟಿದ್ದಾರೆ ಇದು ಬರ್ಲೇಬೇಕು. ವಿಷಯದಲ್ಲಿ ತೆಗಿತಾ ಇದ್ದೀರಾ ಅಂದ್ರೆ ಸವಾಲುಗಳಲ್ಲಿ ಅಂತ ಮಾಡ್ಕೊಳ್ಳಿ, ವಿಷಯದಲ್ಲಿ ಅಂತ ತಗೊಳ್ತಾ ಇದ್ದೀರಾ ಅಂದ್ರೆ ಸವಾಲುಗಳು ಅಂತ ತಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ಓಕೆನಾ, ಮುಂದಕ್ಕೆ ಹೋಗೋಣ. ಸೊ ಯಾವಾಗ ಈ ಸವಾಲುಗಳನ್ನ ಎದುರಿಸಿದ್ದು, ಯಾವ ಟೈಮ್ ನಲ್ಲಿ ಎದುರಿಸಿದ್ದು? ಸವಾಲುಗಳು ಕೋವಿಡ್-19 ಹೇರಿದ ಏನನ್ನ, ಲಾಕ್ಡೌನ್ ನಿಂದ ಪರಿಣಾಮ ಬೀರಿದೆ. ಫುಲ್ ಸ್ಟಾಪ್. ನೋಡಿ ಹೀಗೆ ವಾಕ್ಯ ರಚನೆನ ಮಾಡ್ಬೇಕು. ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಣ. ಓಕೆ. ಸೊ ಇಲ್ಲಿನ ವಿಷಯವೇ ಇದಾಗಿತ್ತು, ಏನೇನಕ್ಕೆ ಅಫೆಕ್ಟ್ ಆಗಿದೆ ಅಂತ. ಇದು ಏನ್ ಮಾಡ್ತು, ಸವಾಲುಗಳನ್ನ ಎದುರಿಸ್ತು. ಯಾವುದ್ರಿಂದ ಸವಾಲುಗಳನ್ನ ಎದುರಿಸ್ತು, ಯಾವ ಕಾರಣಕ್ಕಾಗಿ ಎದುರಿಸ್ತು, ಅದರಿಂದ ಇನ್ ರಿಟರ್ನ್ ಏನಾಯ್ತು ಅದನ್ನ ಲಾಸ್ಟ್ ಅಲ್ಲಿ ಬರ್ದಿದ್ದೀವಿ. ಇಲ್ಲಿನ ಸಬ್ಜೆಕ್ಟ್ ಇಟ್ ವಾಸ್ ಬಿಟ್ ಲೆಂತಿ, ಬಟ್ ಮೂರು ಕೂಡ ಬೇರೆ ಬೇರೆ ಆಗಿದೆ.
ಒಂದು ಬೀಜಗಳ ಬಗ್ಗೆ, ನಂತರ ಕೃಷಿ ಯಂತ್ರೋಪಕರಣಗಳ ಬಗ್ಗೆ ಅಂದ್ರೆ ಅದರ ಚಲನೆ ಬಗ್ಗೆ, ಅದಾದ್ಮೇಲೆ ಇನ್ನಿತರ ಕೃಷಿ ಚಟುವಟಿಕೆಗಳು. 3 ಕೂಡ ಬೇರೆ ಬೇರೆ. ಆದ್ರೆ ಇಲ್ಲಿ ಪಂಕ್ಚುಯೇಷನ್ ಬಳಕೆ ಮಾಡಿಲ್ಲ ನೋಡಿ. ಅವ್ರು ಇಲ್ಲಿ ಬಳಕೆ ಮಾಡಿರೋದೇನನ್ನ ಕಂಜಂಕ್ಷನ್, ಜಾಯಿನಿಂಗ್ ವರ್ಡ್ ಅನ್ನ ಬಳಕೆ ಮಾಡಿದ್ದಾರೆ ಪಂಕ್ಚುಯೇಷನ್ ಬದಲಾಗಿ. ಸೊ ಈ ರೀತಿಯಾದಂತಹ ವಾಕ್ಯಗಳನ್ನು ಕೂಡ ನೀವು ನೋಡ್ತೀರಾ. ಸಿಂಪಲ್ ಆಗಿರುವಂತಹ ಮೊದಲನೇ ವಾಕ್ಯ ಇರಬಹುದು, ಮಾಡರೇಟ್ ಟು ಡಿಫಿಕಲ್ಟ್ ಆಗಿರುವಂತಹ 3ನೇ ವಾಕ್ಯ ಇರಬಹುದು. ಇಟ್ ಕುಡ್ ಬಿ ಆಫ್ ಎನಿಥಿಂಗ್. ಓಕೆ, 4ನೇ ವಾಕ್ಯದೊಳಗೆ ಹೋಗೋಣ. ಹೀಗಿದೆ, ನ್ಯಾಷನಲ್ ರಾಷ್ಟ್ರೀಯ ಲಾಕ್ಡೌನ್ ಹೀಗೆ ತಗೊಳ್ತೀವಿ. ಅನೌನ್ಸ್ಡ್ ಘೋಷಿಸಿದ ಇನ್ ಮಾರ್ಚ್ 2020, ಮಾರ್ಚ್ 2020 ಹೀಗೆ ಬರುತ್ತೆ. ಇಲ್ಲಿ ಕಾಮ ಬರುತ್ತೆ, ಇಲ್ಲಿರೋದು ಇಲ್ಲಿ ತಗೊಳ್ತೀವಿ. ಓಕೆ, ಕೋಇನ್ಸಿಡೆಡ್ ಅಂತ ಹೇಳಿದ್ದಾರೆ, ಹೊಂದಿಕೆ ಅಂತ ಹೇಳಬಹುದು. ಓಕೆ, ವಿತ್ ದ ಕಮೆನ್ಸ್ಮೆಂಟ್, ಕಮೆನ್ಸ್ ಅಂದ್ರೆ ಆರಂಭ, ಪ್ರಾರಂಭ ಅಂತ ಹೇಳ್ತೀವಿ. ಪ್ರಾರಂಭದೊಂದಿಗೆ ಆಫ್ ದಿ ಹಾರ್ವೆಸ್ಟಿಂಗ್ ಸೀಸನ್ ಅಂತ ಹೇಳಿದ್ದಾರೆ. ಹಾರ್ವೆಸ್ಟಿಂಗ್ ಅಂತಂದ್ರೆ, ಸೀಸನ್ ಅಂತಂದ್ರೆ ಕಾಲ ಅಂತ ತಗೊಳ್ಬಹುದು. ಫಾರ್ ದ ರಾಬಿ ಇದನ್ನ ಹೀಗೆ ತಗೊಳ್ತೀವಿ. ಆರ್ ಅಥವಾ ವಿಂಟರ್ ಕ್ರಾಪ್ಸ್, ವಿಂಟರ್ ಚಳಿಗಾಲದ ಕ್ರಾಪ್ಸ್ ಅಂತ ಹೇಳಿದ್ದಾರೆ, ಬೆಳೆಗಳು ಅಂತ ತಗೊಳ್ಬಹುದು. ಕ್ರಿಯೇಟಿಂಗ್ ಅಂತ ಹೇಳಿದ್ದಾರೆ, ಕ್ರಿಯೇಟಿಂಗ್ ಅಂತಂದ್ರೆ ಸೃಷ್ಟಿಸಲು ಅಂತ ತಗೊಳ್ಳೋಣ, ಆಮೇಲೆ ನೋಡೋಣ. ಫರ್ದರ್ ಅಂತ ಹೇಳಿದ್ದಾರೆ, ಮತ್ತಷ್ಟು ಅಂತ ತಗೊಳ್ತೀವಿ. ಓಕೆ, ಅಡ್ವರ್ಸಿಟಿ ಅಂತ ಹೇಳಿದ್ದಾರೆ, ಅಡ್ವರ್ಸಿಟಿ ಅಂತಂದ್ರೆ ಪ್ರತಿಕೂಲ ಅಂತ ತಗೊಳ್ಬಹುದು ಇದನ್ನು ಕೂಡ. ಫಾರ್ ದ ಸೆಕ್ಟರ್, ವಲಯಕ್ಕೆ ಅಂತ ತಗೊಳ್ತೀವಿ. ಫಾರ್ ಅನ್ನೋದನ್ನ ಕೆ ಈ ರೀತಿಯಲ್ಲಿ ತಗೊಂಡಿದ್ದೀನಿ. ಓಕೆ, ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ, ಮಾರ್ಚ್ 2020 ಘೋಷಣೆ ಆದಂತಹ ರಾಷ್ಟ್ರೀಯ ಲಾಕ್ಡೌನ್ ಏನಿದೆ, ಇದು ರಾಬಿ ಅಥವಾ ಚಳಿಗಾಲದ ಬೆಳೆಗಳ ಕೊಯ್ಲಿನ ಕಾಲ ಅವಧಿ ಪ್ರಾರಂಭದೊಂದಿಗೆ ಮ್ಯಾಚ್ ಆಯ್ತು ಅಥವಾ ಹೊಂದಿಕೆ ಆಯ್ತು. ಅದಾದ್ಮೇಲೆ ಇದು ವಲಯಕ್ಕೆ ಮತ್ತಷ್ಟು ಪ್ರತಿಕೂಲತೆಯನ್ನ ಸೃಷ್ಟಿ ಮಾಡ್ತಾ ಹೋಯ್ತು. ಯಾಕೆ, ಲಾಕ್ಡೌನ್ ಬಿತ್ತು, ಅದ್ರ ಜೊತೆಯಲ್ಲಿ ಕ್ರಾಪ್ಸ್ ನ ಬೆಳಿಬೇಕಲ್ವಾ, ಬೆಳೆಗಳನ್ನ ಬೆಳಿಬೇಕು, ಅದಕ್ಕೂ ಕೂಡ ಪ್ರಾಬ್ಲಮ್ ಆಯ್ತು. ಸೊ ಇಟ್ಸ್ ನಾಟ್ ಅ ಗುಡ್ ಥಿಂಗ್. ಇದು ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ, ಹೀಗಾಯ್ತು ಅಂತ ಅದನ್ನ ಬರಿಬೇಕು. ಮೊದಲನೇದಾಗಿ ಯಾವಾಗ ಇದಾಗಿದ್ದು ಅದನ್ನ ಬರೆಯೋಣ. ಮಾರ್ಚ್ 2020 ಕಮ ಏನ್ ಹೇಳ್ತಾ ಇದ್ದಾರೆ, ಘೋಷಿಸಲಾದ, ಏನ ಘೋಷಣೆ ಮಾಡಿದ್ರು, ಲಾಕ್ ಡೌನ್. ಯಾವ ಬೆಳೆಗಳು, ರಾಬಿ ಅಥವಾ ಅಂತ ಹೇಳಿದ್ದಾರೆ, ಆರ್ ತಗೊಳ್ತಾ ಇದ್ದೀನಿ, ಅಥವಾ ಚಳಿಗಾಲದ ಬೆಳೆಗಳ, ಹಾರ್ವೆಸ್ಟಿಂಗ್ ಸೀಸನ್ ಅನ್ನೋದನ್ನ ಹೀಗೆ ತಗೊಂಡಿದ್ದೀನಿ, ಕಾಲದ ಪ್ರಾರಂಭದೊಂದಿಗೆ ಏನಾಯ್ತು, ಮ್ಯಾಚ್ ಆಯ್ತು ಅಥವಾ ಹೊಂದಿಕೆಯಾಯಿತು. ನೋಡಿ, ಪಾಸ್ಟ್ ಟೆನ್ಸ್ ಅಲ್ಲಿ ಕೊಟ್ಟಿದ್ದಾರೆ, ನಾವು ಕೂಡ ಪಾಸ್ಟ್ ಟೆನ್ಸ್ ನಲ್ಲೇ ತಗೊಂಡಿರೋದು. ಹೊಂದಿಕೆಯಾಯಿತು ಕಮ, ಇಲ್ಲೊಂದು ಪಾಸ್ ನ ನೀಡಿದೆ, ಇಂಗ್ಲಿಷ್ ನಲ್ಲಿ ಕೊಟ್ಟಿಲ್ಲ ಬಟ್ ಇದರ ನೀಡಿದೆ. ಹೊಂದಿಕೆ ಆದ್ಮೇಲೆ ಏನಾಯ್ತು, ನೆಕ್ಸ್ಟ್ ಸಿಚುಯೇಷನ್ ಹೇಳ್ತದೆ. ಸೊ ವಿ ನೀಡ್ ಅ ಪಾಸ್, ನಾನು ಇಲ್ಲಿ ತಗೊಂಡಿದ್ದೀನಿ. ಇದು ವಲಯಕ್ಕೆ ಫರ್ದರ್ ಮತ್ತಷ್ಟು ಪ್ರತಿಕೂಲತೆಯನ್ನು ಸೃಷ್ಟಿಸಿತು. ಫುಲ್ ಸ್ಟಾಪ್. ಓಕೆ, ಇಲ್ಲಿಗೆ ನಮ್ಮ ವಾಕ್ಯ ಮುಗ್ದಿದೆ. ಅರ್ಥ ಮಾಡ್ಕೊಳ್ಳೋಣ ಇನ್ನೊಮ್ಮೆ ಇದರ ಸಬ್ಜೆಕ್ಟ್, ಆಬ್ಜೆಕ್ಟ್, ವರ್ಬ್ ಏನೇನಿದೆ ಅಂತ. ಇಲ್ಲಿ ಮಾರ್ಚ್ ನಲ್ಲಿ ಏನ್ ಮಾಡಿದ್ರು ಅನ್ನೋದೇ ವಿಷಯವಾಗುತ್ತೆ. ಇದು ಸೃಷ್ಟಿ ಮಾಡ್ತು ನೋಡಿ, ಏನ ಸೃಷ್ಟಿ ಮಾಡ್ತು, ಪ್ರತಿಕೂಲತೆಯನ್ನ. ಇದನ್ನ ನಾವು ವರ್ಬ್ ಅಂತ ತಗೊಳ್ಬಹುದು. ಯಾವ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಇದು ಪ್ರತಿಕೂಲತೆಯನ್ನ ಸೃಷ್ಟಿ ಮಾಡ್ತು ಅನ್ನೋದು ನಮ್ಮ ಆಬ್ಜೆಕ್ಟ್ ರೈಟಿಂಗ್ ನಲ್ಲಿ ಬರುತ್ತೆ. ಏನೇನ್ ಬೆಳೆಗಳು, ಅದು ಏನಾಯ್ತು, ಹೊಂದಿಕೆ ಆಯ್ತು, ಅದು ಏನು, ವಲಯಕ್ಕೆ ಮತ್ತಷ್ಟು ಪ್ರತಿಕೂಲತೆಯನ್ನ ಸೃಷ್ಟಿಸ್ತು. ಆದ್ರೆ ಇಲ್ಲಿ ಟೈಮ್ ಏನಿದೆ, ಆ ಟೈಮ್ ಇಂಪಾರ್ಟೆಂಟ್ ಆಗತ್ತೆ, ಆ ಟೈಮ್ ನಲ್ಲಿ ಏನ್ ಮಾಡಿದ್ರು ಅಂತ. ಹೀಗೆ ಸಬ್ಜೆಕ್ಟ್, ಆಬ್ಜೆಕ್ಟ್, ವರ್ಬ್ ಇದನ್ನ ಐಡೆಂಟಿಫೈ ಮಾಡೋದು ಪ್ರಾಕ್ಟೀಸ್ ಮಾಡಿ. ದಿಸ್ ವಿಲ್ ಹೆಲ್ಪ್ ಯು. ಓಕೆ, ಮುಂದಕ್ಕೆ ಹೋಗೋಣ. ಕೊನೆಯ ವಾಕ್ಯ ಹೀಗಿದೆ, ಮೈಗ್ರೇಷನ್ ಅಂತ ಕೊಟ್ಟಿದ್ದಾರೆ. ಮೈಗ್ರೇಷನ್ ಅಂತಂದ್ರೆ ವಲಸೆ ಅಂತ ಹೇಳ್ತೀವಿ. ಆಫ್ ಅಗ್ರಿಕಲ್ಚರಲ್ ಲೇಬರ್ ಅಂತ ಕೊಟ್ಟಿದ್ದಾರೆ. ಲೇಬರ್ ಅಂತಂದ್ರೆ ಕಾರ್ಮಿಕರು ಅಂತ ತಗೊಳ್ಬಹುದು. ಅಗ್ರಿಕಲ್ಚರಲ್ ಕೃಷಿ ಕಾರ್ಮಿಕರು ಅಂತ ಅರ್ಥ. ಆರ್ ಅಥವಾ
ವರ್ಕ್ ಫೋರ್ಸ್ ಅಂತ ಕೊಟ್ಟಿದ್ದಾರೆ, ಹೀಗಂದ್ರೆ ಕಾರ್ಯಪಡೆ ಅಂತ ಹೇಳಬಹುದು. ಟು ದೇರ್ ಅವರ, ನೇಟಿವ್ ಸ್ಥಳೀಯ, ಪ್ಲೇಸಸ್ ಜಾಗಗಳು, ಡ್ಯೂರಿಂಗ್ ದ ಲಾಕ್ಡೌನ್ ಡ್ಯೂರಿಂಗ್ ಸಮಯದಲ್ಲಿ, ಲಾಕ್ಡೌನ್ ನ ಸಮಯದಲ್ಲಿ, ಇದನ್ನ ಹೀಗೆ ತಗೊಳ್ಳಿ. ಓಕೆ. ಕ್ರಿಯೇಟೆಡ್ ಸೃಷ್ಟಿಸಿತು, ಅ ಶಾರ್ಟೇಜ್ ಕೊರತೆಯನ್ನು, ಆಫ್ ಫಾರ್ಮ್ ಲೇಬರ್, ಫಾರ್ಮ್ ಅಂತಂದ್ರೆ ಕೃಷಿ, ಲೇಬರ್ ಕಾರ್ಮಿಕ. ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಭಾಗ ಮುಗ್ದಿದೆ. ಏನ್ ಹೇಳ್ತಾ ಇದ್ದಾರೆ, 2020ರಲ್ಲಿ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಲಾಕ್ಡೌನ್ ಅನ್ನೋದು ಆಯ್ತು. ಆಗ ಏನ್ ಮಾಡಿದ್ರು, ಎಷ್ಟೊಂದ್ ಜನ ಕೆಲಸ ಇಲ್ಲ ಅಂತ ಹೇಳಿ ನೇಟಿವ್ಗೆ ಹೋದ್ರು. ಸೊ ಈಗ ಏನಾಗಿದೆ, ಕೆಲಸದ ಅವಶ್ಯಕತೆ ಇದೆ, ಆದ್ರೆ ಕೋವಿಡ್-19 ಇಂದ ಅವ್ರವ್ರ ನೇಟಿವ್ಗೆ ಹೋದ್ರು. ಇಲ್ಲಿ ಕೆಲಸ ಮಾಡೋರು ಬೇಕಾಗಿದ್ದಾರೆ, ಆದ್ರೆ ಕೆಲಸ ಮಾಡೋದಕ್ಕೆ ಯಾರು ಇಲ್ಲ. ಅದನ್ನೇ ಇಲ್ಲಿ ಹೇಳಿರೋದು. ಏನಂತ, ಲಾಕ್ಡೌನ್ ನ ಸಮಯದಲ್ಲಿ ಈ ಕೃಷಿ ಕಾರ್ಮಿಕರಿರಬಹುದು ಅಥವಾ ಕಾರ್ಯಪಡೆ, ಅವ್ರೇನ್ ಮಾಡಿದ್ರು, ಅವರ ಸ್ಥಳಗಳಿಗೆ, ಅದು ಸ್ಥಳೀಯ ಸ್ಥಳಗಳಿಗೆ ವಲಸೆ ಹೋದ್ರು. ಹೀಗೆ ಹೋಗಿದ್ದೇನ್ ಮಾಡ್ತು, ಕೃಷಿ ಕಾರ್ಮಿಕರ ಕೊರತೆಯನ್ನ ಸೃಷ್ಟಿ ಮಾಡ್ತು. ಇದನ್ನ ಹೇಳಿದ್ದಾರೆ. ಹೇಗೆ ಬರೆಯೋದು ಅಂತ ನೋಡ್ಕೊಳ್ಳಿ. ವಿಷಯವೇನಾಗುತ್ತೆ ಅಂತಂದ್ರೆ, ಲಾಕ್ಡೌನ್ ಸಮಯ, ಇದೇ ನಮ್ಮ ವಿಷಯವಾಗುತ್ತೆ. ಲಾಕ್ಡೌನ್ ಸಮಯದಲ್ಲಿ ಯಾರು, ಒಂದು ಕೃಷಿ ಕಾರ್ಮಿಕರು, ಅಥವಾ ಹೀಗ್ ಬರಿಬೇಡಿ, ತಪ್ಪಾಗುತ್ತೆ, ಇದು ಪಂಕ್ಚುಯೇಷನ್ ಆಗೋಯ್ತು, ಇದನ್ನ ಬಳಸಬಾರ್ದು. ಕಂಪ್ಲೀಟ್ ಆಗಿ ಅಥವಾ ಅಂತಾನೆ ಬರೀರಿ. ಕೆಲವ್ರು ಇನ್ನೊಂದು ಹೀಗೆಲ್ಲ ಆಂಡ್ ನ ಬರಿತೀರಾ, ಇದನ್ನ ದಯವಿಟ್ಟು ಮಾಡಬೇಡಿ. ಮತ್ತು ಅಂತ ಬರೀರಿ, ಲೈಕ್ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅಲ್ಲಿ, ಇಲ್ಲ ಆಂಡ್ ಅಂತಾನೆ ಬರೀರಿ. ಎರಡರಲ್ಲಿ ಯಾವ್ದಾದ್ರು, ಲೈಕ್ ಯಾವ ಟ್ರಾನ್ಸ್ಲೇಷನ್ ಮಾಡ್ತಿದ್ರು ನೋಡ್ಕೊಳ್ಳಿ. ಈ ರೀತಿ ಶಾರ್ಟ್ ಫಾರ್ಮ್ಸ್ ನ ಬರಿಬೇಡಿ. ಓಕೆ. ಕೃಷಿ ಕಾರ್ಮಿಕರು ಅಥವಾ ಕಾರ್ಯಪಡೆ ಏನ್ ಮಾಡಿದ್ರು, ಅವರ ಸ್ಥಳೀಯ ಸ್ಥಳಗಳಿಗೆ ಅಥವಾ ಸ್ಥಳೀಯ ಜಾಗಗಳಿಗೆ ಏನ್ ಮಾಡಿದ್ರು, ವಲಸೆ ಹೊರಟ್ರು. ವಲಸೆ ಹೋದಾಗ ಏನಾಯ್ತು, ಅವರ ಈ ಕೆಲಸದಿಂದ ಶಾರ್ಟೇಜ್ ಅನ್ನೋದು ಆಯ್ತು. ಯಾರ ಶಾರ್ಟೇಜ್ ಆಯ್ತು, ಕೃಷಿ ಕಾರ್ಮಿಕರ ಕೊರತೆ ಆಯ್ತು. ವಲಸೆ ಹೋದಾಗ ಕೃಷಿ ಕಾರ್ಮಿಕರ ಕೊರತೆಯು ಸೃಷ್ಟಿಯಾಯಿತು. ನೋಡಿ, ಹೀಗೆ ವಾಕ್ಯ ರಚನೆಯನ್ನ ಮಾಡಿದೀನಿ. ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ಕೊಳ್ಳಿ. ಲಾಕ್ಡೌನ್ ಸಮಯದಲ್ಲಿ ಯಾರು ಹೋದ್ರು, ಅದು ನಮ್ಮ ವಿಷಯವಾಗುತ್ತೆ. ಯಾಕೆ ಅಂತಂದ್ರೆ, ಇವರಿಂದನೇ ಇಲ್ಲಿ ಏನಾಗಿರೋದು, ಕೊರತೆ ಅನ್ನೋದು ಸೃಷ್ಟಿಯಾಗಿತ್ತು. ಎಲ್ಲಿಗೆ ಹೋದ್ರು ಆಬ್ಜೆಕ್ಟ್ ನಲ್ಲಿ ಬರುತ್ತೆ. ತಮ್ಮ ನೇಟಿವ್ ಅಥವಾ ಸ್ಥಳೀಯ ಸ್ಥಳಗಳಿಗೆ, ಜಾಗಗಳಿಗೆ ಹೋದ್ರು. ಯಾರು ಹೋದ್ರು ಅದು ಕೂಡ ಆಬ್ಜೆಕ್ಟ್ ನಲ್ಲಿ ಇದೆ. ಇದರಿಂದ ಏನಾಯ್ತು, ಕೊರತೆ ಅನ್ನೋದು ಸೃಷ್ಟಿ ಆಯ್ತು. ಇಲ್ಲಿ ಸೃಷ್ಟಿ ಆಗಿರೋದು ನಮ್ಮ ವರ್ಬ್ ಅಥವಾ ಕ್ರಿಯಾಪದ ಅಂತ ನಾವು ಹೇಳಬಹುದು. ಸೊ ಇದಾಗಿದ್ದು ಇವತ್ತಿನ ಸೆಷನ್. ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಇಂಗ್ಲಿಷ್ ನ ಒಂದು ಪ್ಯಾರಾಗ್ರಾಫ್ ನ ತಗೊಂಡು ಬಂದು ಹೇಗೆ ಕನ್ನಡ ಭಾಷೆಗೆ ಅನುವಾದ ಮಾಡೋದು ಅಂತ ಡಿಸ್ಕಸ್ ಮಾಡಿದೆ. ಐ ಹೋಪ್ ಈ ಡಿಸ್ಕಷನ್ ನಲ್ಲಿ ಬಂದಂತಹ ವೊಕ್ಯಾಬ್ಯುಲರಿ ಅಥವಾ ಸೆಂಟೆನ್ಸ್ ಫಾರ್ಮೇಶನ್ ಹೇಗೆ ಮಾಡಬೇಕು ಅನ್ನುವಂತಹ ಒಂದು ಟಿಪ್ಸ್ ನಿಮಗೆ ಅರ್ಥ ಆಗಿದೆ, ಹಾಗೂ ಇಲ್ಲಿ ಬಂದಂತಹ ವಿಷಯಗಳನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಈ ಸೆಷನ್ ಅನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಓಕೆ. ಪುಸ್ತಕವನ್ನ ಖರೀದಿ ಮಾಡಬೇಕು ಅಂತಿದ್ದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನ ಕಳಿಸ್ಕೊಡಿ. ಓಕೆ. ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತಿದ್ದಲ್ಲಿ ದ ಸೇಮ್ ನಂಬರ್, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಡೂ ಕ್ಲಿಕ್ ಆನ್ ದಿ ಲೈಕ್ ಬಟನ್. ಲೈಕ್ ಮಾಡಿ. ನಿಮ್ಮ PSI ಓದ್ತಾ ಇರುವಂತಹ ಯಾರಾದ್ರೂ ಫ್ರೆಂಡ್ಸ್ ಇದ್ದಾರೆ ಅಂತಿದ್ದಲ್ಲಿ ಅವರೊಂದಿಗೂ ಕೂಡ ನಮ್ಮ ವೇದಾಂತ್ ಪಾಠಶಾಲೆಯ ವಿಡಿಯೋಸ್ ಅನ್ನ ಶೇರ್ ಮಾಡಿ. ವೆರಿ ಶಾರ್ಟ್ಲಿ ನಮ್ಮ ವೇದಾಂತ್ ಪಾಠಶಾಲೆಯ ವಿಡಿಯೋಸ್ ಅನ್ನ ನೀವು ಫೇಸ್ಬುಕ್ ನಲ್ಲೂ ನೋಡಬಹುದಾಗಿದೆ. ಅದರ ಅಪ್ಡೇಟ್ ಅನ್ನ ಇನ್ನು ಸ್ವಲ್ಪ ದಿನದಲ್ಲಿ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಓಕೆ. ಥ್ಯಾಂಕ್ ಯು ಪೀಪಲ್. ಚೆನ್ನಾಗಿ ಓದ್ಕೊಳ್ಳಿ. ಹ್ಯಾಪಿ ಲರ್ನಿಂಗ್.